ಜೈ ಹಿಂದ್. ಕರ್ನಾಟಕದ ಯುವಕರು ಸ್ಟ್ರಾಂಗ್ ಎಂದು ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಪ್ರತಿಯೊಬ್ಬ ಯುವಕರು ತೋರಿಸ್ತಾ ಇದ್ದಾರೆ. ಪ್ರತಿನಿತ್ಯ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರನ್ನಿಂಗನ್ನು ಪಾಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು ಎರಡೂದರಲ್ಲಿ ಪಾಸ್ ಆಗ್ತಾ ಇದ್ದಾರೆ. ಪ್ರತಿನಿತ್ಯ ನೀವು ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಎಲ್ಲರಿಗೂ ಗೊತ್ತಾಗ್ತದೆ. ನಿಜವಾಗಲೂ ನಮ್ಮ ಕರ್ನಾಟಕದ ಯುವಕರು ಸ್ಟ್ರಾಂಗ್ ಎಂದು ಹೇಳ್ಕೊಳ್ಳೋಕ್ಕೆ ಹೆಮ್ಮೆಯಿಂದ ನಾವು ಹೇಳ್ಕೊತೀವಿ. ಇವತ್ತು ಬೀದರ್ನಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಮತ್ತು ನಿಪ್ಪಾಣಿ ತಾಲೂಕಿನ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಭಾಳಷ್ಟು ಜನ ಯುವಕರು ಇವತ್ತು ಭಾಗವಹಿಸಿದ್ದಾರೆ. ನೀವು ಗಮನಿಸಬಹುದು, ಇಲ್ಲಿ ಓಡ್ತಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೋಡಿದರೆ ನಿಮಗೆ ತಿಳಿಯುತ್ತದೆ. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ನಮ್ಮ ಕರ್ನಾಟಕದ ಯುವಕರು ಪ್ರತಿನಿತ್ಯ ರನ್ನಿಂಗವನ್ನು ಅತಿ ಕಡಿಮೆ ಸಮಯದಲ್ಲಿ ರನ್ನಿಂಗನ್ನು ಓಡಿ ತೋರಿಸ್ತಾ ಇದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ರನ್ನಿಂಗನ್ನು ಪಾಸ್ ಮಾಡ್ತಾ ಇದ್ದಾರೆ. ನಿಜವಾಗಲೂ ನಮ್ಮ ಹುಡುಗರು ಸ್ಟ್ರಾಂಗ್ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಈಗ ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ, ಅಭ್ಯರ್ಥಿಗಳು ಗಮನಿಸಬೇಕು. ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ, ನೀವು ಗಮನಿಸಬೇಕು. ಬಾಕ್ಸ್ಗಳು ಕಾಣ್ತಾ ಇದ್ದೇವೆ, ಕುಂಡ್ರು ಬಾಕ್ಸ್ಗಳು. ಅದೇ ರೀತಿ ನೋಡಿ, ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ ನೋಡಿ. ಫಸ್ಟ್ ರೌಂಡ್ ಟೈಮ್ ನೋಡಿರಿ, 1:13:14 ಹೆಚ್ಕಮ್. ಒಂದನೇ ರೌಂಡ್ ಮುಗಿಸಿ ಎರಡನೇ ರೌಂಡ್ ಓಡ್ತಾ ಇದ್ದಾರೆ. ಚಿಕ್ಕೋಡಿ ಮತ್ತು ನಿಪ್ಪಾಣಿ ತಾಲೂಕಿನ ಯುವಕರು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಅದು ನಮ್ಮ ಕರ್ನಾಟಕದ ಬೌಂಡ್ರಿ ತಾಲೂಕುಗಳಿವು. ಮಹಾರಾಷ್ಟ್ರ ಹತ್ತಿರ ಕರ್ನಾಟಕದ ಬೌಂಡ್ರಿ ತಾಲೂಕು ಹುಡುಗರು ಭಾಳ ನಾವು ಸ್ಟ್ರಾಂಗು ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಆ ಅಭ್ಯರ್ಥಿಗಳು ಗಮನಿಸಬೇಕು. ಎರಡನೇ ರೌಂಡಿಗೆ ಓಡ್ತಾ ಇದ್ದಾರೆ. ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ಟರ್ ಅಂತ ಅಭ್ಯರ್ಥಿಗಳಿಗೆ ಜನವರಿ 15 ಪರೀಕ್ಷೆ ದಿನಾಂಕ ಈಗಾಗಲೇ ಫಿಕ್ಸ್ ಆಗಿದೆ. ಅದೇ ರೀತಿಯಾಗಿ ವುಮನ್ ಮಿಲಿಟರಿ ಪೊಲೀಸ್ ಮತ್ತು ರಿಲೇಷನ್ ಆರ್ಮಿ ರ್ಯಾಲಿಯ ಅಭ್ಯರ್ಥಿಗಳಿಗೂ ಸಹಿತ ಜನವರಿ 15 ಪರೀಕ್ಷೆ ದಿನಾಂಕ ಫಿಕ್ಸ್ ಆಗಿದೆ. ಅದೇ ರೀತಿಯಾಗಿ SSC GD ಅಭ್ಯರ್ಥಿಗಳಿಗೂ ಸಹಿತ ಜನವರಿ 10ರಿಂದ ಫೆಬ್ರವರಿ 10ರವರೆಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಪರೀಕ್ಷೆಗಳು ದಿನಾಂಕ ಫಿಕ್ಸ್ ಆಗಿವೆ. ಆದ್ದರಿಂದ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಪೂರ್ವಭಾವಿಯಾಗಿ ಲಿಖಿತ ಪರೀಕ್ಷೆ ತರಬೇತಿಗಾಗಿ ಪ್ರವೇಶ ಪ್ರಾರಂಭವಾಗಿ ಪ್ರತಿನಿತ್ಯ ಎಲ್ಲ ಕ್ಲಾಸ್ಗಳನ್ನು ಡಬಲ್ ಕ್ಲಾಸ್ಗಳನ್ನು ಹಾಕ್ಕೊಂಡು ನಿಮಗೆ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ತೀವಿ. ಅದೇ ರೀತಿಯಾಗಿ SSC GD ಮತ್ತು ಆರ್ಮಿ ಸಪ್ರೇಟಾಗಿ ಕ್ಲಾಸ್ಗಳನ್ನ ಹೇಳ್ತೀವಿ. ಅಭ್ಯರ್ಥಿಗಳು ಗಮನಿಸಬೇಕು, ಸಮಯ ಕಡಿಮೆ ಇದೆ. ಇಲ್ಲಿ ಅದೇ ರೀತಿಯಾಗಿ 2023ರಲ್ಲಿ ಹೊಸದಾಗಿ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಜಾಯಿನ್ ಆಗ್ತಕ್ಕಂಥ ಅಭ್ಯರ್ಥಿಗಳು ಸಹಿತ ನಮ್ಮ ಸಂಸ್ಥೆಯಲ್ಲಿ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿವೆ. ಅಭ್ಯರ್ಥಿಗಳು ಗಮನಿಸಬೇಕು. ಎರಡನೇ ರೌಂಡ್ ಓಡ್ತಾ ಇದ್ದಾರೆ. ಬಹಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಅಗದಿ ಕ್ಲಿಯರಾಗಿ ಅವ್ರನ್ನ ನಾವು ಗುರುತಿಸ್ಬೋದು, ಯಾರು ಫಸ್ಟ್ ಹೋಗ್ತಾ ಇದ್ದಾರೆ ನೋಡಿರಿ. ಟೈಮನ್ನು ಗಮನಿಸ್ತಾ ಇರಬೇಕು. ಎರಡನೇ ರೌಂಡ್ ಮುಗಿಸಿ ಮೂರನೇ ರೌಂಡ್ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳೇ ಪ್ರತಿನಿತ್ಯ ನೀವು ಗಮನಿಸಬೇಕು. ನೀವು ಸುಮಾರು 30ರಿಂದ 40 ಹುಡುಗರು ಒಳಗಡೆ ಇದ್ದಿರಪ್ಪ ಅಂದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ರನ್ನಿಂಗ್ನಲ್ಲಿ ಪಾಸ್ ಆಗ್ತೀರಿ. ಗೊತ್ತಿರಲಿ ನಿಮ್ಗೆ. ರನ್ನಿಂಗ್ನ ಪಾಸ್ ಆದಮೇಲೆ ನೆಕ್ಸ್ಟ್ ಪಲಪ್ಸ್ ಇರ್ತದೆ, ಜಿಗ್ಜಾಗ್ ನಡಿಗಿರ್ತದೆ, ಲಾಂಗ್ ಜಂಪ್ ಇರ್ತದೆ, ಆಮೇಲೆ ಮೆಡಿಕಲ್ ಇರ್ತದೆ. ಮೆಡಿಕಲ್ ಪಾಸ್ ಆದಮೇಲೆ ಎಕ್ಸಾಮ್ ಹಾಲ್ ಟಿಕೆಟ್ ಕೊಡ್ತಾರೆ. ನಿಮ್ಗೆ ಗೊತ್ತಿರಲಿ. ಪ್ರತಿನಿತ್ಯ ಓಡ್ತಕ್ಕಂಥ ಅಭ್ಯರ್ಥಿ ಭಾಳ ಅತಿಯಾಗಿ ಓಡ್ತಾ ಇದ್ದಾರೆ. ಅದರಲ್ಲಿ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಓಡ್ತಕ್ಕಂಥ ಅಭ್ಯರ್ಥಿಗಳು ಹೆಚ್ಚಾಗಿ ಬರಿಗಾಲಿನಿಂದ ಓಡ್ತಾ ಇದ್ದಾರೆ. 90% ಅಭ್ಯರ್ಥಿಗಳು ಬರಿಗಾಲಿನಿಂದ ಓಡ್ತಾ ಇದ್ದಾರೆ. ಇನ್ನು 10% ಮಾತ್ರ ಶೂಸ್ ಅಂದರೆ ಬೂಟ್ ಹಾಕ್ಕೊಂಡು ಓಡ್ತಾ ಇದ್ದಾರೆ ಅಭ್ಯರ್ಥಿಗಳೇ. ನಮ್ಮ ಹಳ್ಳಿಯ ಹುಡುಗರು ಬರಿಗಾಲಿನಿಂದ ಓಡಿ ಪ್ರಾಕ್ಟೀಸ್ ಮಾಡಿರ್ತಾರೆ. ಅದೇ ರೀತಿಯಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಫಾಸ್ಟಾಗಿ ಓಡುವಂಥ ಅಭ್ಯರ್ಥಿ ಬರಿಗಾಲಿನಿಂದ ಆರಾಮ್ ಓಡ್ಬೋದು. ಈ ಗ್ರೌಂಡ್ ಭಾಳ ಚೆನ್ನಾಗಿದೆ, ಬರಿಗಾಲಿನಿಂದ ಆರಾಮ್ ಸರಿ ಓಡ್ಬೋದು. ಈಗ ಮೂರನೇ ರೌಂಡ್ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಗಮನಿಸಿ, ಮೂರನೇ ರೌಂಡನ್ನು ರನ್ನಿಂಗ್ ಮಾಡ್ತಾ ಇದ್ದಾರೆ. ಭಾಳ ವೇಗವಾಗಿ ಭಾಳಷ್ಟು ಜನ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ. ನೀವು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಮೂರನೇ ರೌಂಡು ಯಾವ ರೀತಿ ಓಡಬೇಕು, ಫಿನಿಶಿಂಗ್ ಲಾಸ್ಟ್ ರೌಂಡ್ ಯಾವ ರೀತಿ ಓಡಬೇಕು, ಪ್ರತಿನಿತ್ಯ ನೀವು ವಿಡಿಯೋಗಳನ್ನು ನೋಡ್ತಾ ಇದ್ರಿ ಅಂದರೆ ನೀವು 100ಕ್ಕೆ 100 ಗ್ಯಾರಂಟಿಯಾಗಿ ಪಾಸ್ ಆಗ್ತೀರಿ. ಅಭ್ಯರ್ಥಿಗಳಿಗೆ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಭಾವಿ ಅಗ್ನಿವೀರರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಇಂಡಿಯನ್ ಆರ್ಮಿ ಸೇರುವ ನಿಮ್ಮ ಕನಸು ನನಸಾಗಲಿ. ಅಭ್ಯರ್ಥಿಗಳು ಗಮನಿಸಿ, ಈಗ ಮೂರನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ನೀವು ಟೈಮನ್ನು ಅದರ ಜೊತೆ ಟೈಮನ್ನು ನೀವೇ ನೋಡ್ತಾ ಇರಬೇಕು. ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಟೈಮ. ಮೂರನೇ ರೌಂಡ್ ಮುಗಿಸಿ 4ನೇ ರೌಂಡ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಲಾಸ್ಟ್ ರೌಂಡ್ ಈಗ ಓಡ್ತಾ ಇರೋದು ಲಾಸ್ಟ್ ರೌಂಡ್. ಅಭ್ಯರ್ಥಿಗಳಿಗೆ ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಪ್ರತಿನಿತ್ಯ ಸಬ್ಸ್ಕ್ರೈಬ್ ಭಾಳಷ್ಟು ಜನ ಆಗ್ತಾ ಇದ್ದಾರೆ. ಈಗ ಮತ್ತೆ ನಾನು ನೋಡಿದಾಗ 1,07,700 ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಆಗಿದ್ದಾರೆ. ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೆ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮತ್ತು ನಮ್ಮ ಸಂಸ್ಥೆ ಬಗ್ಗೆ ಮಾಹಿತಿಯನ್ನು ನೀಡಿ ಶೇರ್ ಮಾಡಿ. ಪ್ರತಿನಿತ್ಯ ವಿಡಿಯೋಗಳು ನಿಮಗೆ ಇಷ್ಟವಾಗ್ತಾ ಇದ್ದರೆ ಲೈಕ್ ಮಾಡ್ತಾಯಿರಿ. ನಮಗೂ ನೀವು ಎಷ್ಟು ಹುರುಪು ಕೊಡ್ತೀರಿ ಅಷ್ಟು ವಿಡಿಯೋಗಳನ್ನು ನಾವು ಜಾಸ್ತಿಯಾಗಿ ಮಾಡಿಬಿಡ್ತೀವಿ. ಆರ್ಮಿ, ನೇವಿ, ಏರ್ಫೋರ್ಸ್,
ಪೊಲೀಸ್ ಕಾನ್ಸ್ಟೇಬಲ್ ಸ್ಟೇಟಾ ಸೆಂಟ್ರಲ್ಲ ಪ್ರತಿಯೊಂದು ಕಾಲ್ಫಾರ್ಮ್ ಬಗ್ಗೆ ಆಯಿತು, ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮ್ಗೆ ನೀಡ್ತಾ ಇರ್ತೀವಿ. ಭಾಳಷ್ಟು ಜನ ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ, ಸರ್ ನಿಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿಕೊಂಡು ನಾನು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಪ್ರತಿಯೊಂದನ್ನು ನಾವು ಓದೋದಾಯಿತು, ಎಲ್ಲ ರೀತಿ ನಿಮ್ಮ ಯೂಟ್ಯೂಬನ್ನು ನೋಡ್ತಾ ಇದ್ದೀನಿ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ. ನೋಡಿರಿ ಇಬ್ಬರು ಎಷ್ಟು ಜೋರಾಗಿ ಓಡ್ತಾ ಇದ್ದಾರೆ, ಮುಂದಿನವರಿಬ್ಬರು ಭಾಳ ವೇಗವಾಗಿ ಫಸ್ಟು ಸೆಕೆಂಡು ಥರ್ಡು ಫೋರ್ತು ನೋಡ್ಬೋದು, ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನೋಡಿರಿ ಎಕ್ಸಲೆಂಟ್ ಎಷ್ಟು ಜನ ಆಗ್ತಾರೆ ನೀವೇ ಎನಿಸ್ಬೇಕು ನೋಡಿರಿ ಎಷ್ಟು ಜನ ಆಗ್ತಾರೆ ಎಕ್ಸಲೆಂಟ. ನೋಡಿರಿ ಗಮನಿಸ್ರಿ, ಎನಿಸ್ರಿ, ಸೀರಿಯಲಾಗಿ ಎನಿಸ್ರಿ ಎಷ್ಟು ಜನ ಆಗ್ತಾ ಇದ್ದಾರೆ, ಅಗದಿ ಕ್ಲಿಯರಾಗಿ ನಿಮ್ಗೆ ಗೊತ್ತಾಗ್ತಾ ಇದೆ. ನೋಡಬೇಕು, ಗಮನಿಸಬೇಕು, ಭಾಳ ವೇಗವಾಗಿ ಓಡ್ತಾ ಇದ್ದಾರೆ, ಮೂಲೆಯಲ್ಲಿ ಸಹಿತ ವೇಗವಾಗಿ ಬರ್ತಾ ಇದ್ದಾರೆ. ನೋಡಿ ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಯಿತು, ಸೆಕೆಂಡ್ ಗ್ರೂಪ್ ನೋಡಿರಿ, ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಯಿತು. ಭಾಳಷ್ಟು ಜನ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ, ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಗಿದೆ. ನೋಡಿ ಫಸ್ಟ್ ಗ್ರೂಪ್ ಆ ಕಡೆ ಕುಣಿಸಿದ್ದಾರೆ, ಸೆಕೆಂಡ್ ಗ್ರೂಪ್ ಈ ಕಡೆ ಇದ್ದಾರೆ. ಗಮನಿಸಬೇಕು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ರನ್ನಿಂಗನ್ನು ಪಾಸ್ ಮಾಡ್ತಾ ಇದ್ದಾರೆ. ನೋಡಿ ಕ್ಲೋಸ್ ಮಾಡಿದರು ಅಭ್ಯರ್ಥಿಗಳಿಗೆ ಗಮನಿಸಬೇಕು. ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಆತ್ಮೀಯ ಅಭ್ಯರ್ಥಿಗಳೇ, ಅಗ್ನಿಪಥ ಆರ್ಮಿ ರ್ಯಾಲಿಯಲ್ಲಿ ಅಂದರೆ ಹಾವೇರಿ ಆರ್ಮಿ ರ್ಯಾಲಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದ 52 ಅಭ್ಯರ್ಥಿಗಳು ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಆರ್ಮಿ ಫಲಿತಾಂಶದಲ್ಲಿ ನಮ್ಮ ಸಂಸ್ಥೆ ನಂಬರ್ 1 ಸ್ಥಾನದಲ್ಲಿದೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ನಮ್ಮ ಸಂಸ್ಥೆಯ ಶಿಬಿರಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.